ಲೊಕೇಶನ್ ಮೇಡಮ್ ನೇಮ್ ಕೊರವಿ. ಓಕೆ ಥ್ಯಾಂಕ್ ಯು. ಮಾಡಿ ಆಲ್ರೆಡಿ ಒಂದು ಆರ್ಡರ್ ಬರ್ತೈತೆ ನೋಡಿ. 1-2 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು 55 ರೂಪಾಯಿ ಕೊಡ್ತಾಯಿದ್ದಾರೆ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ, ನಾನು ಗಜಾನನ್. ನೀವು ಟಿ ಶರ್ಟ್ ಹಾಕಿದ್ದು ನೋಡಿದ್ರೇ ಗೊತ್ತಾಗ್ಬೋದು ನಾನು ಇವತ್ತು ಯಾವ್ದು ಮಾಡೋಕ್ಕೆ ಬಂದಿದ್ದೀನಿ ಅಂತ. ಯಾವುದು ಅಂದರೆ ಲೋಡ್ ಸೇರ್. ನೀವು ತುಂಬ ಕೇಳ್ತಾ ಇರ್ತೀರಾ ಏನಪ್ಪ ಅಂತಂದರೆ ಇವನು ಯಾಕೆ ಅವಾಗ ಬಂದು ಲೋಡ್ ಸೇರ್ ಜಾಸ್ತಿ ಮಾಡ್ತಾನೆ, ಲೋಡ್ ಸೇರ್ ಯಾಕೆ ಮಾಡ್ತಾನೆ ಅಂತ. ಬಟ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಾನು ಲೋಡ್ ಸೇರ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನು ಅಂತ ಆಫರ್ಗಳನ್ನ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪೀಕ್ ಅವರಲ್ಲಿ ನೋಡಿ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ನಿಮಗೆ ಅಂದರೆ ಪ್ರೂಫ್ ಮುಖಾಂತರ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಇವಾಗ ಲೋಡ್ ಸೇರ್ ಆ್ಯಪು ಓಪನ್ ಮಾಡಿಕೊಂಡು ನಾನು ಆನ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಆನ್ ಆಗಿದೆ. ಆನ್ಲೈನಿಗೆ ಬಂದಿದ್ದೀನಿ. ಆರ್ಡರ್ ಬರೋದೊಂದೇ ಬಾಕಿ. ಆರ್ಡರ್ ಸರ್ಚ್ ಮಾಡ್ತಾ ಇದೆ, ನೋಡೋಣ. 1-2 ನಿಮಿಷ ಬರುತ್ತೆ. ಆಲ್ಮೋಸ್ಟ್ ಜಾಸ್ತಿ ಆರ್ಡರ್ಸ್ಗಳಿದ್ದಾವೆ. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ಇಲ್ಲಿ ಆರ್ಡರ್ಗಳು ಬರ್ತವೆ. ವೇಟಿಂಗ್ ನೋಡೋಣ. ಯಾಕೋ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೇಸ್ ಪೇ ಜಾಸ್ತಿ ಕೊಟ್ಬಿಟ್ರೆ ನಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಂಗೆ ನಿಮಗೆ ಇರಿ, ವೇಟ್ ಮಾಡ್ತಾಯಿರಿ. ಹಂಗೆ ನೋಡೋಣ. ಆರ್ಡರ್ ಬರಲಿ, ಬಂದಮೇಲೆ ಪಿಕ್ ಮಾಡೋಣ. ನೋಡಿ ಇನ್ನೂ 2-3 ನಿಮಿಷ ಅಷ್ಟೇ ಆಯಿತು ಆನ್ ಮಾಡಿ. ಆಲ್ರೆಡಿ ಒಂದು ಆರ್ಡರ್ ಬರ್ತೈತೆ ನೋಡಿ. 1-2 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು 55 ರೂಪಾಯಿ ಕೊಡ್ತಾಯಿದ್ದಾರೆ. ಓಕೆ, ನಿಮ್ಗೆ ಯಾಕೆ ಹೇಳ್ತೆ ಆಮೇಲೆ ಹೇಳ್ತೀನಿ. ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆಕ್ಸೆಪ್ಟ್ ಆಯಿತು. ರೂಲ್ಸ್ ಕಿಚನು ಎಲ್ಲಿ ಬರುತ್ತೆ ಲೊಕೇಶನ್ನು? ಓಕೆ, ಮತ್ತಿಕೆರೆ. ಓಕೆ ಬನ್ನಿ ಇವಾಗ ಲೊಕೇಶನ್ಗೆ ಹೋಗೋಣ. ಇದನ್ನ ಡ್ರಾಪ್ ಮಾಡೋಂತ ಹೋಗೋಣ ಅಂತ. ಈಗ ನಾನು ಇಲ್ಲಿ ಲೊಕೇಶನ್ಗೆ ಬಂದಿದ್ದೆ. ರೆಡಿ ಫಾರ್ ಪಿಕಪ್. ಇದು ಝೊಮ್ಯಾಟೊ ಕಡೆಯಿಂದ ಆರ್ಡರ್ ಬಂದಿರೋದು. 1751 ಒಂದು ಫೋಟೋ ತೊಗೋಬೇಕು. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ನೋಡಿ ಇವಾಗ ಒಂದು ಫೋಟೋ ಹಾಕ್ಬಿಡೋಣ ಫಸ್ಟ್. ಓಕೆ, ಅಂದರೆ ಒಂದು ಕನ್ಫರ್ಮೇಷನ್ಗೋಸ್ಕರ ಪಿಕ್ ಮಾಡಿದ್ದೀನಿ ಅನ್ನೋ ಒಂದು ಕನ್ಫರ್ಮೇಷನ್ಗೋಸ್ಕರ ಒಂದು ಫೋಟೋನ ಹಾಕಬೇಕು. ಇವಾಗ ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಅಷ್ಟೇ. 1.5 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು. ಬನ್ನಿ ಇವಾಗ ಹೋಗೋಣ. 55 ರೂಪಾಯಿ ಕೊಡ್ತಾನೆ. ಬೇಸ್ ಪೇ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇವಾಗ ಡೆಲಿವರಿ ಲೊಕೇಶನ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಓಕೆ, ಇವಾಗ ಅದು ಕಸ್ಟಮರ್ಗೆ ಕೊಟ್ಟಾಯಿತು. ಕನ್ಫರ್ಮ್ ಡೆಲಿವರಿ ನೋಡಿ. ಇದಕ್ಕೆ 55 ರೂಪಾಯಿ ಕೊಟ್ಟರು. 3.5 ಕಿಲೋಮೀಟ್ರು 55 ರೂಪಾಯಿ. ಓಕೆ, ಆಲ್ರೆಡಿ ಇನ್ನೊಂದು ಆರ್ಡರ್ ಬಂದಿದೆ. ಬನ್ನಿ ಅದು ಪಿಕಪ್ಗೆ ಹೋಗಬೇಕು. ಚಾರ್ಜ್ ಸ್ಟ್ರೀಟು ಎಷ್ಟು 1.5 ಕಿಲೋಮೀಟ್ರೇನೋ ಇದೆ ಪಿಕಪ್ಪು. ಬನ್ನಿ ಹೋಗಿ ಅದನ್ನ ಪಿಕಪ್ ಮಾಡ್ಕೊಳ್ಳೋಣ. ಈಗ ನೋಡಿ ಮತ್ತೊಂದು ಪಿಕಪ್ ಮಾಡೋಕ್ಕೆ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಚಾರ್ಜ್ ಸ್ಟ್ರೀಟು. ಓಕೆ, ಈಗ ರಾವಿಂಗ್ ಕೊಟ್ಬಿಡೋಣ. ಇದು ಝೊಮ್ಯಾಟೊ ಕಡೆಯಿಂದ ಆರ್ಡರ್ ಆಲ್ರೆಡಿ ರೆಡಿ ಇದೆ. ಕೇಳೋಣ. 1174 ಬನ್ನಿ ಇದನ್ನು ಹೋಗ್ಬಿಟ್ಟು ಡೆಲಿವರಿ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ ನೀವೆಲ್ಲ ಕೇಳ್ತಾಯಿದ್ರಿ ಯಾಕೆ ಲೋಡ್ ಶೇರ್ ಮಾಡ್ತೀಯ ಅವಾಗವಾಗ, ಯಾಕೆ ಲೋಡ್ ಶೇರ್ ಮಾಡ್ತೀಯ ಜಾಸ್ತಿ ನೀನು ಅಂತ ಕೇಳ್ತಾಯಿದ್ರಿ. ಯಾಕಂದರೆ ಇದೇ ಕಾರಣಕ್ಕೆ. ಏನಪ್ಪ ಅಂತಂದರೆ ಹೈ ಬೇಸ್ ಪೇಮೆಂಟನ್ನು ಕೊಡುವಂಥ ಒಂದು ಕಂಪ್ನಿ ಯಾವ್ದಾದ್ರು ಇದ್ದರೆ ಅದು ಬಂದ್ಬಿಟ್ಟು ನಿಮಗೆ ಲೋಡ್ ಶೇರ್ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಕಂಪ್ನಿಗಳಲ್ಲೆಲ್ಲ ಏನಾಗುತ್ತೆ ನಿಮಗೆ ಬೇಸ್ ಪೇಮೆಂಟ್ ಅಂದರೆ ಕಡಿಮೆ ಪೇಮೆಂಟ್ ಅಂದರೆ 20 ರೂಪಾಯಿ. ಅದಕ್ಕಿಂತ ಜಾಸ್ತಿ ಅಂದರೆ 20 ರೂಪಾಯಿ ಕಡಿಮೆ. ಅದಕ್ಕಿಂತ ನಿಮಗೆ ಇದ್ರ 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, ಅಥವಾ 2 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, ಈ ಥರ ಇದ್ದರೆ ಕಡಿಮೆ ಬೇಸ್ ಪೇಮೆಂಟ್ ಅಂತ ಬಂದ್ಬಿಟ್ಟು ಅವರು ನಿಮಗೆ ಕೊಡೋದು ಎಷ್ಟಪ್ಪ ಅಂದರೆ 20 ರೂಪಾಯಿ. ಬೇರೆ ಬೇರೆ ಕಂಪ್ನಿಗಳು ಅದ್ರ ಜೊತೆಗಿದ್ದಾವೆ, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಲೋಡ್ ಶೇರಲ್ಲಿ ಏನಪ್ಪ ಅಂತಂದರೆ ಹೈ ಬೇಸ್ ಪೇ ಅಂತ ಒಂದು ಆಪ್ಷನ್ನ ತೊಗೊಂಬಂದಿದ್ದಾರೆ. ತುಂಬ ಜನ ತೊಗೊಂಬಂದು ಇಲ್ಲಿ ನಮಗೆ 55 ರೂಪಾಯಿ ಒಂದು ಆರ್ಡ್ರಿಗೆ ಸಿಗುತ್ತೆ.
ಈಗ ಅರ್ಧ ಕಿಲೋಮೀಟ್ರ್ ಪಿಕಪ್ ಇರಲಿ, 1 ಕಿಲೋಮೀಟ್ರ್ ಡ್ರಾಪ್ ಇರಲಿ, 1 ಕಿಲೋಮೀಟ್ರ್ ಪಿಕಪ್ ಇದ್ದು 2 ಕಿಲೋಮೀಟ್ರ್ ಡ್ರಾಪ್ ಇರಲಿ, 1 ಕಿಲೋಮೀಟ್ರ್ ಪಿಕಪ್ಪು ಅರ್ಧ ಕಿಲೋಮೀಟ್ರ್ ಡ್ರಾಪ್ ಇರಲಿ, ಒಟ್ಟಿನಲ್ಲಿ ಕಡಿಮೆ ಬೇಸ್ ಪೇಮೆಂಟ್ ಅಂದರೆ 55 ರೂಪಾಯಿ. ಅದು ಯಾವಾಗಿಂದ 12 ಗಂಟೆಯಿಂದ 4 ಗಂಟೆವರೆಗೂ, ಅದೇ ರೀತಿ 7 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೂ ಏನು ಪೀಕ್ ಅವರ್ ಏನಿರುತ್ತೆ ಆ ಟೈಮಲ್ಲಿ. ಉಳಿದಿರೋ ಟೈಮಲ್ಲಿ ಏನೋ 50 ರೂಪಾಯಿ ಬೇಸ್ ಪೇ. ಅಲ್ಲಿ 55 ರೂಪಾಯಿ ಬಂದ್ಬಿಟ್ಟು ಪೀಕ್ ಅವರ್ಸಲ್ಲಿ, 50 ರೂಪಾಯಿ ಬಂದ್ಬಿಟ್ಟು ನಾರ್ಮಲ್ ಅವರ್ಸಲ್ಲಿ. ಈ ಥರ ಬೇಸ್ ಪೇ ಕೊಡೋದು ಯಾವ ಕಂಪ್ನಿನೂ ಇಲ್ಲ ನಾನು ನೋಡ್ದಂಗೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನೀವು 10 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 100 ರೂಪಾಯಿ ನಿಮಗೆ ಬೋನಸ್ ಅಂತ ಕೊಡ್ತಾರೆ. 100 ರೂಪಾಯಿ ಅದು ಲಾಭ. ಓಕೆ, ಅದ್ರ ಜೊತೆಗೆ ಏನಪ್ಪ ಅಂದರೆ, ಈಗ ಅಕಸ್ಮಾತ್ ಏನಾದ್ರು ಬ್ಯಾಚ್ ಆರ್ಡ್ರ್ ಬಿತ್ತು ಅಂದ್ಕೊಳ್ಳಿ, 2 ಆರ್ಡ್ರ್ ಎಟ್ ಎ ಟೈಮ್ ಬಿದ್ದರು ಅಂದರೆ ಒಂದು ಆ ಆರ್ಡ್ರಿಗೆ 20 ರೂಪಾಯಿ ಕೊಡ್ತಾರೆ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ, ನಾವು ಅನ್ಬೋದು ಏನಂದರೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಬಿದ್ದರೆ ಏನು ಮಾಡೋದು, ಅಥವಾ 4 ಕಿಲೋಮೀಟ್ರದು ಪಿಕಪ್ ಹೇಳಿದ್ರೆ ಏನು ಮಾಡೋದು ಅಂತ. ಬಟ್ ಆ ರೀತಿ ಅಂತೂ ನಾನು ಯಾವತ್ತೂ ನೋಡೇ ಇಲ್ಲ. ಇದರಲ್ಲಿ 1 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಪಿಕಪ್ ಹೇಳ್ತಾನೆ, 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದರೆ ಡ್ರಾಪ್ ಕೊಡ್ತಾನೆ. ಅದನ್ನು ಬಿಟ್ಟು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಎಲ್ಲ ಡ್ರಾಪ್ ಕೊಡಲ್ಲ, 4 ಕಿಲೋಮೀಟ್ರ್ ಎಲ್ಲ ಪಿಕಪ್ ಹೇಳಲ್ಲ. ಇದರಲ್ಲೆಲ್ಲ ನಾನು ನೋಡೇ ಇಲ್ಲ. ಅದಕ್ಕೋಸ್ಕರನೇ ನಮಗೆ ನಾನು ಇಷ್ಟ ಆಗಿ ಈ ಅಪ್ಲಿಕೇಶನ್ನ ಮಾಡೋದು, ಲೋಡ್ ಶೇರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನಾವು ಎಲ್ಲಂದ್ರೆ ಲಾಸ್ಟ್ ಮೈಲ್ ಬಂದುಬಿಟ್ಟು 4 ಕಿಲೋಮೀಟ್ರಿಗಿಂತ ಏನಾದ್ರು ನಾವು ಜಾಸ್ತಿ ಹೋದ್ವಿ ಅಂದ್ಕೊಳ್ಳಿ, ನಮಗೆ ಏನು 10 ರೂಪಾಯಿ ಪರ್ ಕಿಲೋಮೀಟ್ರ್ ಸಿಗುತ್ತೆ. ಅದೇ ರೀತಿ ಫಸ್ಟ್ ಮೈಲ್ ಅಂದರೆ ನಾವು ಪಿಕಪ್ ಲೊಕೇಶನ್ಗೆ ಹೋಗ್ತೀವಲ್ಲ ರೆಸ್ಟೋರೆಂಟ್ಗೆ, ಅಲ್ಲಿಗೆ ಏನಂದರೆ 4 ರೂಪಾಯಿ ಪರ್ ಕಿಲೋಮೀಟ್ರು. 2 ಕಿಲೋಮೀಟ್ರಿಗಿಂತ ನಾವು ಜಾಸ್ತಿ ಹೋದರೆ ನೋಡಿ, ಈಗ ಜಾಸ್ತಿ ಹೋದರೂ ನಮಗೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋದ್ರೂ ನಮಗೆ ಲಾಭ. ಅದು ಅಕಸ್ಮಾತ್ 5 ಕಿಲೋಮೀಟ್ರ್ ಇತ್ತು ಅಂದ್ಕೊಳ್ಳಿ, 4 ಕಿಲೋಮೀಟ್ರಿಗೆ ಹೆಚ್ಚು ಅಂದರೆ 10 ರೂಪಾಯಿ ಜಾಸ್ತಿ ಕೊಟ್ಬಿಡ್ತಾನೆ. ಅಂದರೆ ಈಗ 10 ಕಿಲೋಮೀಟ್ರ್ 55 ಅಂದರೆ 60 ರೂಪಾಯಿ ಕೊಟ್ಬಿಡ್ತಾನೆ. ಈ ರೀತಿ ಎಲ್ಲ ಇದೆ. ಇದು ಒಳ್ಳೆಯ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಈಗ ನಮ್ಮ ಡೆಲಿವರಿ ಪಾರ್ಟ್ನರ್ಗಳು ಏನು ಮಾಡ್ತಾಯಿದ್ದಾರೆ, ಅರ್ನಿಂಗ್ಸ್ ಆಗ್ತಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಅಪ್ಲಿಕೇಶನ್ ನೀವು ಬೇಕಾದ್ರೆ ಪಾರ್ಟ್ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಅರ್ನಿಂಗ್ಸ್ ಆದರೆ ಫುಲ್ ಟೈಮ್ ಬೇಕಾದ್ರೆ ಮಾಡುವಂತೆ ಒಂದ್ಸಲಿ ಟ್ರೈ ಮಾಡಿ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಜೊತೆಗೆ ಏನಂದರೆ, ನಿಮಗೆ ಒಂದು ಆರ್ಡರ್ ಕಂಪ್ಲೀಟ್ ಆಗಿರಲ್ಲ, ಅಷ್ಟು ಬೇಗನೆ ಇನ್ನೊಂದು ಆರ್ಡರ್ ಬರುತ್ತೆ. ನಾವು ಕಂಪ್ಲೀಟ್ ಕೊಡೋಕ್ಕೂ ಮುಂಚೆನೇ ಇನ್ನೊಂದು ಆರ್ಡರ್ ಬರುತ್ತೆ. ಅದರಿಂದ ನಮ್ಗೆ ಇನ್ನೂ ಹೆಲ್ಪ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಈ ಆರ್ಡರ್ನ ಕಂಪ್ಲೀಟ್ ಮಾಡಿ ಆ ಲೊಕೇಶನ್ಗೆ ಹೋಗೋಷ್ಟರಲ್ಲಿ ಫುಡ್ ರೆಡಿ ಇರ್ತಿದ್ಬಿಡುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದರೆ, ಇನ್ಸೂರೆನ್ಸ್ ಬೆನಿಫಿಟ್ ಕೂಡ ಇವರು ಕೊಡ್ತಾ ಇದ್ದಾರೆ, ಲೋಡ್ ಶೇರ್ ಅವರು. ಇನ್ನೊಂದೇನು ಅಂದರೆ, ನಿಮಗೆ ಫ್ಲೆಕ್ಸಿಬಲ್ ಟೈಮು, ಇದೇ ಟೈಮ್ಗೆ ವರ್ಕ್ ಮಾಡಬೇಕು, ಅದೇ ಟೈಮ್ಗೆ ವರ್ಕ್ ಮಾಡಬೇಕು, ಪೀಕ್ ಅವರ್ಸಲ್ಲಿ ವರ್ಕ್ ಮಾಡಬೇಕು ಅಂತೇನಿಲ್ಲ. ನೀವು ಯಾವ ಬೇಕಾದ್ರೂ ಆನ್ಲೈನ್ ಹೋಗ್ಬೋದು, ಯಾವ ಬೇಕಾದ್ರೂ ಆಫ್ಲೈನ್ ಹೋಗ್ಬೋದು. ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಮೇನ್ ಆಗಿ ಇವಾಗ ರೇನ್ ಸರ್ಜ್ ಇದೆ ಅಂದರೆ, ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ರೇನ್ ಸರ್ಜ್ ಕೂಡ ಇದರಲ್ಲಿ ಇರುತ್ತೆ. ಅಟ್ರಾಕ್ಟಿವ್ ರೇನ್ ಸರ್ಜ್ ಕೂಡ ಅವರು ನಿಮಗೆ ಕೊಡ್ತಾ ಇದ್ದಾರೆ. ನೀವು ಕೂಡ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ, ಮಿಸ್ ಮಾಡಬೇಡಿ. ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಲೋಡ್ ಶೇರ್ಗೆ ಜಾಯ್ನ್ ಆಗಿ. ಅದೇ ರೀತಿ ನಿಮಗೆ ರೆಫರಲ್ ಬೋನಸ್ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬನ್ನಿ ಇವಾಗ ಇದೊಂದು ಹೋಗಿ ಡ್ರಾಪ್ ಮಾಡೋಣ. ಓಕೆ, ಇದು ಡೆಲಿವರ್ ಆಯಿತು. ಇದು 3ನೇ ಆರ್ಡರು. ನೋಡಿ ಎಷ್ಟು ಕೊಟ್ಟ ಅಂತ. ಕನ್ಫರ್ಮ್ ಡೆಲಿವರ್ಡು ತೋರಿಸ್ಲಿಲ್ಲ, ಅದು ಹೋಯ್ತು. ಮತ್ತೊಂದು ಆರ್ಡರ್ ಬಂದಿತ್ತು ಆಲ್ರೆಡಿ. ಬನ್ನಿ, ಇದು 1 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು. ಹೋಗೋಣ. ನೋಡಿ, ಈಗ ಅದು ಕೂಡ ಡೆಲಿವರ್ ಆಯಿತು ಈ ಲೊಕೇಶನಲ್ಲಿ. ಮತ್ತೊಂದು ಬಂದಿದೆ. ಏನು ಅಂದರೆ, ಒಂದಾದ್ಮೇಲೆ ಒಂದು ಆರ್ಡ್ರ್ಗಳು ಬರ್ತಾನೆ ಇದ್ದಾವೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳಿದೆ. ಇದು ನೋಡಿ, ಅರ್ಧ ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪ್ ಇದೆ. ಬನ್ನಿ ಹೋಗೋಣ. ಈಗ ಬ್ಯಾಚ್ ಆರ್ಡ್ರ್ ಬಿದ್ದಿತ್ತು, ಅಲ್ಲೊಂದಿದೆ, ಇಲ್ಲೊಂದಿದೆ, ಡಬಲ್ ಆರ್ಡ್ರು. ಲೊಕೇಶನ್ ಬಂದಿದ್ದೀನಿ. ಮೇಡಮ್ ನೇಮ್ ಕೊರಬಿ. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಒಂದು ಡೆಲಿವರ್ ಆಯಿತು. ಓಕೆ, ನೆಕ್ಸ್ಟ್ ಆರ್ಡರ್ ಡೆಲಿವರಿಗೆ ಹೋಗೋಣ. ಬನ್ನಿ. 2000 years later. ಸ್ನೇಹಿತರೆ, ನಾನು ಇವಾಗ ಇಲ್ಲಿ ಆರ್ಡ್ರನ್ನ ಡೆಲಿವರ್ ಮಾಡಿದೆ. ಈಗ ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 10 ಆರ್ಡ್ರ್ ಆಗಿದೆ. ನೋಡ್ಬೋದು ನೀವು. 10 ಆರ್ಡ್ರಿಗೆ 725 ರೂಪಾಯಿ ಆಗಿದೆ. ನನ್ನ ಅರ್ನಿಂಗ್ ಬಂದ್ಬಿಟ್ಟು 625. 100 ರುಪೀಸ್ ಬಂದ್ಬಿಟ್ಟು ಅವರು ಇನ್ಸೆಂಟಿವ್ ಕೊಟ್ಟಿರೋದು. ಒಂದು 4ರಿಂದ 4.25 ಅವರ್ ಆಯಿತು. ಒಂದು 700 ರೂಪಾಯಿ ಅಂದರೆ 100 ರೂಪಾಯಿ ಪೆಟ್ರೋಲ್ ತೆಗೆದು ನನಗೆ 600 ರೂಪಾಯಿ ಉಳಿಯುತ್ತೆ 4 ಅವರ್ಗೆ. ಒಳ್ಳೆ ಆ್ಯಪು, ಪರವಾಗಿಲ್ಲ. ನಾವು ಇನ್ಸ್ಟೆಂಟಾಗಿ ಅರ್ನಿಂಗ್ನ ತೊಗೋಬೋದು. ಇಲ್ಲಿ ನೋಡ್ಬೋದು 725 ರೂಪಾಯಿ ಇದೆಲ್ಲ, ಇನ್ಸ್ಟೆಂಟ್ ವಿಡ್ರಾನ ನಾವು ಮಾಡ್ಕೋಬೋದು ಆರಾಮಾಗಿ. ಅದೇ ರೀತಿ ನಮಗೆ ರೇಟ್ ಕಾರ್ಡ್ ಕೂಡ ಅಂದರೆ ರೇಟ್ ಕಾರ್ಡ್ ಇರುತ್ತೆ. ಅದೇ ರೀತಿ ರೆಫರಲ್ ಬೋನಸ್ ನೀವೇನು ನೋಡ್ತಾ ಇದ್ದೀರಾ, ನಾವು 5,000ವರೆಗೂ ನಾವು ರೆಫರಲ್ ಬೋನಸ್ನ ತೊಗೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ನೋಡಿ ಇಲ್ಲಿ 5,000ವರೆಗೂ ನಾವು ರೆಫರಲ್ ಬೋನಸ್ ತೊಗೋಬೋದು. ನೀವೇನಾದರೂ ಈಗ ಲೋಡ್ ಶೇರ್ಗೆ ಜಾಯಿನ್ ಆಗ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ,
ಹೋಗ್ಬಿಟ್ಟು ಜಾಯ್ನ್ ಆಗಿ